ನಾಯಿಬಾಲ ಎಂದಿಗೂ ಕೂಡ ನೆಟ್ಟಗಾಗುವುದಿಲ್ಲ. ಹಾಗೆಯೇ ಪಾಕಿಸ್ತಾನ ತನ್ನ ಚಾಳಿಯನ್ನು ಎಂದಿಗೂ ಕೂಡ ಬಿಡುವುದಿಲ್ಲ. ಮೊದಲು ಕೆಣಕುವುದು, ಹೊಡೆತ ತಿನ್ನುವುದು, ಆಮೇಲೆ ಶಾಂತಿ ಮಂತ್ರ ಜಪಿಸುವುದು, ಇದನ್ನೇ ಕಳೆದ 7 ದಶಕಗಳಿಂದ ಮಾಡಿಕೊಂಡು ಬಂದಿದೆ. ಈಗ ಆಪರೇಷನ್ ಸಿಂಧೂರದ ಬಳಿಕ ಅದನ್ನೇ ಮುಂದುವರಿಸುತ್ತಿದೆ. ಏನಾಯಿತು? ಪಾಕಿಸ್ತಾನಕ್ಕೆ ಶಾಂತಿ ಮಂತ್ರಕ್ಕೆ ಮತ್ತೆ ಮುಂದಾಗಿದ್ದು ಏಕೆ? ಇಲ್ಲಿದೆ ಡೀಟೇಲ್ಸ್. पाकिस्तान को आतंक की बीमारी से मुक्त करने के लिए पाकिस्तान के अवाम को आगे आना होगा, पाकिस्तान के नौजवानों को आगे आना होगा। सुख चैन की जिंदगी जियो, रोटी खाओ, वरना मेरी गोली तो है ही। ನಿನ್ನೆ ಗುಜರಾತ್ನ ಭುಜ್ ಅಂಗಳದಲ್ಲಿ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಯುವಕರು ಪಾಕಿಸ್ತಾನವನ್ನ ಬದಲಾಯಿಸಲು ಮುಂದೆ ಬರಬೇಕು, ಶಾಂತಿಯ ಜೀವನ ಮಾಡಿಕೊಂಡು ರೊಟ್ಟಿ ಊಟ ಮಾಡಬೇಕು, ಇಲ್ಲವಾದಲ್ಲಿ ನನ್ನ ಬುಲೆಟ್ಗಳು ಇದ್ದೇ ಇವೆ ಅಂತ ಹೇಳುವ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ತಂಟೆಗೆ ಬಂದಲ್ಲಿ ನಿಮಗೆ ಈ ಹಿಂದೆಯಾದ ಶಾಸ್ತಿಯೇ ಆಗಲಿದೆ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎನ್ನುವಂತ ಸಂದೇಶ ನೀಡಿದ್ದಾರೆ. ಇದರಿಂದ ಪಾಕಿಸ್ತಾನ ಪತರುಗುಟ್ಟಿದೆ. ನರಿ ಬಾಯಲ್ಲಿ ಮತ್ತದೇ ಶಾಂತಿ ಮಾತುಕತೆಯ ಮಾತುಗಳು ಹೊರಹೊಮ್ಮುತ್ತಿವೆ. ಮುಂದುವರೆದ ಪಾಕಿಸ್ತಾನದ 7 ದಶಕಗಳ ಚಾಳಿ. ಇರಾನ್ನಲ್ಲಿ ಶಾಂತಿ ಒಪ್ಪಂದದ ಮಾತಾಡಿದ ಶರೀಫ್, ಭಾರತವನ್ನು ಕೆಣಕುತ್ತಾ ಏಟು ತಿನ್ನುತ್ತಾ, ಆಮೇಲೆ ಕುಯ್ಯೋ ಮುಯ್ಯೋ ಎನ್ನುತ್ತಾ ಶಾಂತಿ ಶಾಂತಿ ಎಂದುಕೊಂಡು ಭಾರತದ ಮುಂದೆ ಮಂಡಿಯುರೋದು ಪಾಕಿಸ್ತಾನದ ಹಳೆಯ ಚಾಳಿ. ಇದನ್ನ 1947ರಿಂದಲೂ ಮಾಡುತ್ತಾ ಬಂದಿದೆ. ಆಪರೇಷನ್ ಸಿಂಧೂರದ ಬಳಿಕ ನಾವೇ ಭಾರತವನ್ನ ಈ ಸಮರದಲ್ಲಿ ಸೋಲಿಸಿದ್ದು, ಅಷ್ಟು ವಿಮಾನವನ್ನ ಹೊಡೆದೆವು, ಇಷ್ಟು ಡ್ರೋನ್ ಅನ್ನ ನೆಲಕ್ಕೆ ಉರುಳಿಸಿದೆವು ಅನ್ನೋದಾಗಿ ಪಾಕಿಸ್ತಾನ ಬಾಯ್ ಬಡ್ಕೊಂಡಿತ್ತು. ಈಗ ಭಾರತದ ಮುಂದೆ ಬಾಲ ಅಲ್ಲಾಡಿಸಲು ಸಜ್ಜಾಗಿದೆ. ಇರಾನ್ ಪ್ರವಾಸ ಕೈಗೊಂಡಿರುವ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್, ನಾವು ಉಭಯ ದೇಶಗಳ ನಡುವೆ ಶಾಂತಿ ಸ್ಥಾಪನೆಗಾಗಿ ಮಾತುಕತೆಗೆ ಸಜ್ಜಾಗಿದ್ದೇವೆ ಅಂತ ಹೇಳಿದ್ದಾರೆ. We are ready to talk for the sake of peace on water issue with a neighbor. We are ready to talk to promote trade and also counter terrorism if they are serious. ಸಿಂಧು ಜಲ ಒಪ್ಪಂದವನ್ನ ಉಲ್ಲಂಘಿಸಿದರೆ ಅದನ್ನ ಯುದ್ಧದ ಕರೆಯಂತ ತೀರ್ಮಾನಿಸಲಾಗುವುದು ಅನ್ನೋದಾಗಿ ಅಬ್ಬರಿಸಿದ ಇದೇ ಶಹಬಾಜ್ ಶರೀಫ್ ಈಗ ಶಾಂತಿಯ ಜಪವನ್ನ ಮಾಡ್ತಿದ್ದಾರೆ. ಭಾರತ ಹಾಕಿದ ಒಂದೊಂದು ದಿಗ್ಬಂಧನ ಹಾಗೂ ಆಪರೇಷನ್ ಸಿಂಧೂರ ಪಾಕಿಸ್ತಾನವನ್ನ ಹೀಗೆ ಬನ್ನಿ ಮಾತನಾಡೋಣ, ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಣ ಅನ್ನೋ ಹಳೇ ನಾಟಕಕ್ಕೆ ದೂಡಿದೆ. ಆದ್ರೆ ಈ ದೇಶ ನಂಬಲು ಅರ್ಹವಿರುವ ದೇಶವ? ಇದನ್ನು ಇತಿಹಾಸದ ಹಲವು ಕುರುಹುಗಳೇ ಹೇಳುತ್ತಿವೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.